ವೀಕ್ಷಕರು ನೀವು ನೋಡ್ತಿರೋ ವಿ ಎ ಟಾಕ್ಸ್ ಇದರ ವಿಷಯ ಬಂದಿರಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾದ ವಿವರನ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 1,000 ಸಬ್ಸ್ಕ್ರೈಬರ್ಸ್ ಕೇವಲ 300 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಏನಪ್ಪ ಇದು ಅಂದರೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಯಾರ ಪಾಪದ ಕೊಳ ತುಂಬಿದೆ ಅಂದರೆ ಯಾರು ಈ ಮನೆಯಿಂದ ಬೇಗನೆ ಹೊರಗಡೆ ಹೋಗ್ಬೋದು ಅಂತ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನೋಡ್ಕೊಬರೋಣ ಬನ್ನಿ. ಯಾರೆಲ್ಲ ಯಾರಿಗೆ ಹಾಕಿದ್ರು ಅಂತ. ಮೊದಲನೇದಾಗಿ ರಕ್ಷಿತಾ ಅವರು ಹಾಕ್ತಿದ್ದಾರೆ ವೀಕ್ಷಕರೇ. ರಕ್ಷಿತಾ ಅವರು ಯಾರಿಗಪ್ಪ ಹಾಕ್ತಿದ್ದಾರೆ ಅಂದರೆ ಅದು ವೀಕ್ಷಕರೇ ಚೈತ್ರ ಅವ್ರಿಗೆ ಹಾಕ್ತಿದ್ದಾರೆ ವೀಕ್ಷಕರೇ. ಇನ್ನು ಜಾಸ್ತಿ ಯಾರಿಗಪ್ಪ ಹಾಕಿರೋದು ಅಂದರೆ ಅದು ರಜತ್ ಅವ್ರಿಗೆ ವೀಕ್ಷಕರೇ. ಒಂದೇ ಕಾರಣಕ್ಕೋಸ್ಕರ ಅವರು ಕೆಟ್ಟದಾದ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಮತ್ತು ಬೇರೆಯವ್ರ ಜೊತೆ ಜಾಸ್ತಿ ಜಗಳ ಆಡ್ತಿದ್ರೆ ಅಂತ ಅದೊಂದು ಕಾರಣ ಇಟ್ಕೊಂಡು ರಜತ್ ಅವ್ರಿಗೆ ತುಂಬಾ ನೀರನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಯಾರಿಗಪ್ಪ ಆಗ್ತಿದ್ದಾರೆ ಅಂದರೆ ಅದು ಅಶ್ವಿನಿ ಅವ್ರಿಗೆ ಆಗ್ತಿದ್ದಾರೆ ವೀಕ್ಷಕರೇ. ಇಲ್ಲಿ ಒಂದು ಟ್ವಿಸ್ಟ್ ನಡೆಯುತ್ತೆ. ಗಿಲ್ಲಿ ಅವರು ಒಂದು ಕಾರಣನ ಕೊಡ್ತಾರೆ ರಜತ್ ಅಣ್ಣ ಅವ್ರಿಗೆ ಏನಕ್ಕೆ ಆಗ್ತಿದ್ದಾರೆ ಅಂತ. ರಜತ್ ಅಣ್ಣ ಅವರು ಹೇಳ್ತಾರೆ ಮನೆ ಅರ್ಧದವ್ರಿಗೆ ಟಾಸ್ಕ್ ಬುಕ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ. ಇಲ್ಲೊಂದು ದೊಡ್ಡದಾದ ಟ್ವಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಗಿಲ್ಲಿ ಅವ್ರ ಬಗ್ಗೆ ನೋಡೋದ ಬನ್ನಿ. ಗಿಲ್ಲಿ ಅವರು ರಜತ್ ಅವ್ರಿಗೆ ಆ ನೀರ್ನ ಏನು ಪಾಪದ ಕೊಳ ತುಂಬಿದೆ ಆ ನೀರ್ನ ರಜತ್ ಅವ್ರಿಗೆ ಹಾಕ್ತಾರೆ ಅಂತ ಹೇಳ್ಬೋದು. ಇನ್ನು ರಜತ್ ಅವರು ಯಾರಿಗಪ್ಪ ಹಾಕ್ತಾರೆ ಅಂದ್ರೆ ಅದು ಅಶ್ವಿನಿ ಅವ್ರಿಗೆ ಹಾಕ್ತಾರೆ. ಗಿಲ್ಲಿ ಅವ್ರು ಏನಪ್ಪ ರೀಸನ್ ಕೊಡ್ತಾರೆ ಅಂದ್ರೆ ರಜತ್ ಅವ್ರಿಗೆ ಹಾಕ್ಬಿಟ್ಟು ಅವರು ಮಾತ್ಗೂ ಸಹ ಮನೆ ಅರ್ಧದವ್ರಿಗೆ ಟಾಸ್ಕ್ ಬುಕ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ತಪ್ಪು ಅಂತ ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ರಜತ್ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ನಾನು ಹೇಳಿದ್ದು ಟಾಸ್ಕ್ ಆಡೋರ್ಗೆ ಗಿಲ್ಲಿ ಟಾಸ್ಕ್ಗೆ ಆಡಲ್ಲ ಅವನಿಗಂತೂ ಹೇಳಿಲ್ಲ ನಾನು ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿಯವರು ಹೇಳ್ತಾರೆ ನಾನು ಆಡಿರೋ 10 ಟಾಸ್ಕ್ಗಳಲ್ಲಿ 8 ಟಾಸ್ಕ್ಗಳನ್ನ ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ರಜತ್ ಅವರು ಇದನ್ನ ಮಾತನ್ನ ಕೇಳಿ ತುಂಬ ಉರ್ಕೊಂಡು ಅವ್ರೇನಪ್ಪ ಹೇಳ್ತಾರೆ ಅಂದರೆ ವೀಕ್ಷಕರೇ ನಾನು ಇವ್ರನ್ನೆಲ್ಲ ನಾನು ಯಾರೆಲ್ಲ ಹಾಕಿದ್ದಾರೆ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗೋದು ಅಂತ ಹೇಳ್ತಾರೆ ವೀಕ್ಷಕರೇ. ಇದಕ್ಕಾಗಿ ಗಿಲ್ಲಿ ಅವರು ಇನ್ನೊಂದು ಚಾಲೆಂಜ್ನ ಡೈರೆಕ್ಟ್ ಓಪನ್ ಚಾಲೆಂಜ್ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ರಜತ್ ಅವ್ರಿಗೆ. ಏನಪ್ಪ ಅಂದರೆ ಅದು ನಾನು ಸಹ ಈ ಹಣ್ಣನ್ನ ಕಳಿಸ್ಬಿಟ್ಟೆ ನಾನು ಈ ಮನೆಯಿಂದ ಹೊರಗಡೆ ಹೋಗೋದು ಅಂದರೆ ರಜತ್ ಅವ್ರನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ ಗಿಲ್ಲಿ ಅವರು ಹೊರಗಡೆ ಹೋಗೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರಿಗೂ ಸಹ ರಜತ್ ಅವರೇ ದುಶ್ಮನ್ ಆಗಿರ್ತಾರೆ ವೀಕ್ಷಕರೇ. ಆದ್ದರಿಂದ ಅಶ್ವಿನಿ ಅವರು ಸಹ ತುಂಬ ಖುಷಿ ಪಡ್ತಾ ಇದ್ದಾರೆ ವೀಕ್ಷಕರೇ. ಇಷ್ಟಾಗಿತ್ತು ವೀಕ್ಷಕರೇ. ಇನ್ನು ಈ ವಾರ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಇರುತ್ತೆ ವೀಕ್ಷಕರೇ. ಕಾಂಬಿನೇಷನ್ ಒಂದು ಬಿಗ್ ಆದ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ.